ತನೆಯರಿಂದ ಜನ್ಮ ಜನ್ಮಾಂತರಿಗೂ ತಲೆ ಎತ್ತದ ಅಂತ ಆಯಿತು. ಚಕ್ರವರ್ತಿಯಾದ ನೀನು ಚಿಂತಿಸಿದರೂ ಕಾರಣವೇನು? ನಾರದರೆ, ನನ್ನ ದೌರ್ಭಾಗ್ಯವನ್ನು ಏನೆಂದು ಹೇಳಲಿ? ನಾನು ಲಗ್ನವಾಗಬೇಕೆಂದಿದ್ದ ಆ ಹೇಮಾವತಿಯು ಸ್ವಯಂವರದಲ್ಲಿ ಆ ಹೇಮಾವತಿ ಭೀಮನು ಗೆದ್ದುಕೊಂಡು ಹೋದನು. ಆ ಸೇಡಿಗಾಗಿ ಜರಾಸಂಧ ಶಿಶುಪಾಲರು ಅವಳನ್ನು ಸೆಳೆದುಕೊಂಡು ಬಂದು ನನಗೆ ಲಗ್ನ ಮಾಡಿಸಲು ಪ್ರಯತ್ನಿಸಿದರು. ಆದರೆ ಆ ಭೀಮರು ಬಂದು ನಮ್ಮನ್ನೆಲ್ಲರೂ ಮೂರ್ಛೆಗೊಳಿಸಿ ಅವಳ ಸೆರೆಯನ್ನು ಬಿಡಿಸಿಕೊಂಡು ಹೋದಳು. ಅದಕ್ಕಾಗಿ ಚಿಂತಿಸುತ್ತಿರುವೆ. ನಾರಾಯಣ, ಕೇಳುಕುರು ರಾಜ, ಹರಿಯ ಪ್ರಿಯರಿಗೆ ಎಂದಿಗೂ ಅಪಜಯವಾಗುವುದಿಲ್ಲ. ಮತ್ತೆ ಹೇಮಾವತಿಯನ್ನು ಕೈ ಸೆರೆ ಹಿಡಿಯಬೇಕಾದ್ರೆ ಭಕ್ತನಾದ ಚಂಡಾಸುರನನ್ನು ಬಳಿಗೆ ಹೋಗಿ ಉಪಾಯದಿಂದ ಕರಭಾಷೆಯನ್ನು ಪಡೆದು ಆನಂತರ ಹೇಮಾವತಿಯನ್ನು ಅಪಹರಿಸಿಕೊಂಡು ಬರುವಂತೆ ಹೇಳು. ನಂತರ ಭಾಸಪಾಲಕನಾದ ಚಂಡಾಸುರನು ಆಡಿದ ಮಾತಿಗೆ ನಡೆದುಕೊಳ್ಳಬೇಕೆಂದು ಹೇಮಾವತಿಯನ್ನು ಅಪಹರಿಸಿಕೊಂಡು ಬರುವನು. ಆಗ ನಿನ್ನ ಹಠವು ಸಾರ್ಥಕವಾಗುವುದು. ಇಂದ್ರಜಾಲ ಮೈಂದ್ರಜಾಲವನ್ನು ಕಲ್ಪಿಸಿ ಹೇಮಾವತಿಯನ್ನು ಅಪಹರಿಸಿಕೊಂಡು ಬರುವನು. ಆಗ ನಿನ್ನ ಹಠವು ಸಾರ್ಥಕವಾಗುವುದು. ನಾರಾಯಣ, ಏನೆಂದು ಹೇಳಿದಿರಿ? ನಾರದರೆ, ಸರಿಯಾದ ತಂತ್ರವನ್ನು ಹೇಳಿದೆ. ಸಕಲ ತಂತ್ರಧಾರಿಯಾದ ಆ ಚಂಡಾಸುರನ ಮುಂದೆ ಈ ಪಾಂಡುತನೆಯನ್ನು ಎದುರಾಗುವುದೇ ನಾನು ಚಂಡಾಸುರನ್ನು ಭೇಟಿಯಾಗಲು ಹೊರಡುವೆ. ನಾರಾಯಣ, ಇನ್ನು ಮುಂದೆ ವೀರನಾದ ಚಂಡಾಸುರನ ಪ್ರಾಣಹಾನಿ, ಜರಸಂಧಕವರವರ ಮಾನಹಾನಿ ಎಲ್ಲವೂ ಮುಗಿದು ಹೋಗುವುದು. ಮುಂದೇನಾಗುವುದು ನೋಡುವ.
ಈ ಚಂಡಾಸುರನ ಅಟ್ಟ ದಿಕ್ಕೆಟ್ಟಿ ಓಡಿ ಹೋದರು. ಆ ಪರಮೇಶ್ವರನ ವರಬಲವಾದ ಸುರ ಗರುಡ ಗಂಧರ್ವನ ಭಯವೆಂದರೇನು? ಚಂಡ ಪ್ರಚಂಡ ಲೋಕೇಶ್ವರನಾಗಿ ಬಾಳುತ್ತಿರುವ ಈ ಚಂಡಾಸುರನಿಗೆ ಅವನಾರು ಸರಿಸಮ. ಇರಲಿ, ಈ ವಿಷಯವನ್ನು ಈಗಲೇ ನನ್ನ ಮಕ್ಕಳಾದ ಕನಕಾಕ್ಷ ಕಲುಷಮುಖಿಗೆ ತಿಳಿಸುವೆನು. ಚಂಡಾಸುರ ನಿಲ್ಲು. ನಿನ್ನಲ್ಲಿ ಒಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಓಹೋ, ಹಸ್ತಿನಾಪುರದ ಅರಸು ನನ್ನ ಮಿತ್ರ ದುರ್ಯೋಧನ ನನ್ನನ್ನು ಭೇಟಿಯಾಗಲು ಕಾರಣ ಏನು? ನಿನ್ನ ಸಂತಾಪ? ನನ್ನ ಮನಸ್ಸಿನ ಸಂತಾಪವೇನು ಇಲ್ಲ ಚಂಡಾಸುರ. ಮೊದಲು ಕರಭಾಷೆಯನ್ನು ನೀಡಿದರೆ ಆಮೇಲೆ ಹೇಳುವೆನು. ದುರ್ಯೋಧನ, ಹೆದರಬೇಡ. ಶಿವಭಕ್ತನಾದ ನಾನು ಆಡಿದ ಮಾತಿಗೆ ತಪ್ಪಲ್ಲ. ಚಂಡಮಾರುತವೇ ಎದುರಾಗಲಿ, ಕಾಲ ಸಮುದ್ರವೇ ಉಕ್ಕಿ ಹರಿಯಲಿ, ಅಷ್ಟ ದಿಕ್ಕು ಬೆಟ್ಟಗಳು ಕಿಕ್ಕಿತ್ತು ತಾಕಾಗಿರು, ಶಿವನಾಣೆ ನಿನಗೆ ಕರಭಾಷೆಯನ್ನು ಹಿಡುವರು, ನಿನ್ನ ಮನೋಭಿಲಾಷೆಯನ್ನು ಈಡೇರಿಸುವೆ. ಅದೇನು? ಧೈರ್ಯವಾಗಿ ಹೇಳು. ನನ್ನ ಮನಸ್ಸಿನ ಚಿಂತೆಗೆ ಕಾರಣವೇನಿಲ್ಲ ಚಂಡಾಸುರ. ನಾನು ಲಗ್ನವಾಗಬೇಕೆಂದಿದ್ದ ಆ ಹೇಮಾವತಿಯನ್ನು ಆ ಹೊಟ್ಟೆ ಭಾಗ ಭೀಮನು ಗೆದ್ದುಕೊಂಡು ಹೋಗಿರುವನು. ಈ ದಿನ ರಾತ್ರಿ ನೀನು ಅವಳನ್ನು ಕದ್ದು ನನಗೆ ಲಗ್ನ ಮಾಡಿಸಬೇಕು. ಇಷ್ಟೇ ನನ್ನ ಮನಸ್ಸಿನ ಚಿಂತೆ. ಆ ಶಿವ ಶಿವಭಕ್ತನಾದ ನಾನು ಒಂದು ಕನ್ಯೆಯನ್ನು ಅಪಹರಿಸುವುದೆಂದರೇನು? ಆಹಾ, ಮಿತ್ರ ದುರ್ಯೋಧನ ಎಂತಹ ಮೋಸವನ್ನು ಮಾಡಿದೆ. ಏನೂ ಅರಿಯದವರಂತೆ ಬಂದು ನನ್ನಿಂದ ಇಂತಹ ಕರಭಾಷೆ ನೀಡಿದೆಯಲ್ಲ. ನಾನೇನು ಮಾಡಲಿ ಈಗ? ನಾನೇನು ಮಾಡಲಿ? ಶಿವಭಕ್ತನಾದ ನಾನು ಕರಭಾಷೆಯನ್ನು ಈಡೇರಿಸಲೇಬೇಕು. ಏನು ಮಾಡಲಿ? ಪರಶಿವನ ಕರುಣೆಯಿಂದ ಆಶೀರ್ವಾದವನ್ನು ಪಡೆದು ಸುಖವಾಗಿ ಇರುವ ಸಮಯದಲ್ಲಿ ಇಷ್ಟೊಂದು ಚಿಂತೆ ಇದೇನು? ಆ ದುರ್ಯೋಧನ ನನ್ನ ತಂದೆಯ ಚಿಂತೆಗೆ ಕಾರಣವಾಗಿರಬಹುದು. ಪುತ್ರ ಕನಕಾಕ್ಷ, ನನ್ನ ಚಿಂತೆಗೆ ಬೇರಾರು ಕಾರಣವಲ್ಲ. ನನ್ನ ಮಿತ್ರ ದುರ್ಯೋಧನನು ಏನೂ ಅರಿಯದವರಂತೆ ಬಂದು ನನ್ನಲ್ಲಿ ಕರಭಾಷೆಯನ್ನು ಬೇಡಿರುವೆನು. ನಾನು ಕರಭಾಷೆಯನ್ನು ನೀಡುವೆನು. ಆ ಕಾಶಿರಾಜನ ಪುತ್ರಿ ಹೇಮಾವತಿಯನ್ನು ಅಪಹರಿಸುವಂತೆ ಕರಭಾಷೆಯನ್ನು ಇಡುವೆನು. ಈಗೇನು ಮಾಡಲಿ ಎಂಬುದೇ ನನ್ನ ಚಿಂತೆಯಾಗಿದೆ. ದುರ್ಯೋಧನ, ನೀನು ಮಾಡಿರುವ ಕಾರ್ಯವು ಕ್ಷತ್ರಿಯ ಕುಲಕ್ಕೆ ಯೋಗ್ಯವಲ್ಲ. ಏನು ಮಾಡಲಿ? ಈಗಲೇ ನನ್ನ ಕಡಗದಿಂದ ನಿನ್ನನ್ನು ಕತ್ತರಿಸಿ ಹಾಕುತ್ತಿದ್ದೆ. ನನ್ನ ಜನ್ಮದಾತನಾದ ಜನಕನ ಇರುವುದರಿಂದ ಎದರಿ ನಿನ್ನನ್ನು ಸುಮ್ಮನೆ ಬಿಡುತ್ತಿರುವೆನು. ಇಲ್ಲಿಂದ ತೊಲಗಿ ಹೋಗು. ಸಾಕು ಸಂಬಂಧ.
ಸುಮ್ಮನೆ ವ್ಯರ್ಥದ ಮಾತುಗಳಿಂದ ಪ್ರಯೋಜನವಿಲ್ಲ. ಕರಭಾಸಕ ಪಾಲಕನಾದ ಆ ನಿನ್ನ ತಂದೆಯು ಈ ಕಾರ್ಯವು ನನ್ನಿಂದ ಆಗುವುದಿಲ್ಲೆಂದು ಹೇಳಲಿ. ನನ್ನ ಕಾರ್ಯವನ್ನು ನಾನು ಬೇರೊಬ್ಬರಿಂದ ಮಾಡಿಸಿಕೊಳ್ಳುತ್ತೇನೆ. ಛೆ! ಇದು ಬರೀ ಮರುಳಿನ ಪ್ರತಾಪ. ಛೆ! ನಾನು ಹೊರಡುವನು, ನಾನೀಗ ಹೊರಡುವೆನು. ನಿಲ್ಲು ದುರ್ಯೋಧನ, ನಿಲ್ಲು. ಶಿವನಾಣೆ ಮಾಡಿರುವೆನು, ಕರಭಾಷೆಯನ್ನು ನೀಡುವೆನು, ಅದೇನೇ ಆಗಲಿ. ಈ ದಿನವೇ ಆ ಹೇಮಾವತಿಯ ಅಂತಃಪುರಕ್ಕೆ ತೆರಳಿ ಆ ಹೇಮಾವತಿಯನ್ನು ಒತ್ತೊಯ್ಯುವೆನು. ಕುಮಾರ ಕನಕಕ್ಷ, ನಡೆ ಹೋಗೋಣ. ಜನಕ